ನಮಸ್ಕಾರ. ನನ್ನ ಹೆಸರು ಯಶ್ವಿತ್. ನಾನು ಇಂಡಸ್ವಿವಾ ಹೆಲ್ತ್ ಸೈನ್ಸಸ್ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಗ್ಳೂರ್ ಬೇಸ್ಡ್ ಕಂಪ್ನಿಯಿಂದ ವೆಲ್ನೆಸ್ ಪ್ರಮೋಟರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಬೇಸಿಕಲಿ ನಾವು ನಮ್ಮ ಸಂಸ್ಥೆ ಒಂದು 5 ಸಪ್ಲಿಮೆಂಟ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಿದೆ. ಎಸ್ಪೆಷಲಿ ಇವತ್ತು ನಮ್ಮ ಆರೋಗ್ಯದ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ, ಆ್ಯಕ್ಚುಲಿ ನಮಗೆ ಇವತ್ತು ಏನು ನಮ್ಮ ರೆಗ್ಯುಲರಾಗಿ ನಾವು ನಮ್ಮ ದೇಹ ಆರೋಗ್ಯವಾಗಿರಬೇಕು ಅಂತ ಹೇಳಿದರೆ ಏನೆಲ್ಲ ನಮಗೆ ಅವಶ್ಯಕತೆ ಇದೆ ಬೇಸಿಕ್ಕಾಗಿ. ಅಂದರೆ ಜಾಸ್ತಿಯಾಗಿ ನಾವು ಇವತ್ತು ನಾವು ಮೆಡಿಸಿನ್ನ ಮೇಲೆ ಜಾಸ್ತಿಯಾಗಿ ಡಿಪೆಂಡ್ ಆಗಿರ್ತೀವಿ. ಆ್ಯಕ್ಚುಲಿ ನಮ್ಮ ದೇಹಕ್ಕೆ ಪ್ರಾಪರಾಗಿ ಆರೋಗ್ಯವಾಗಿ ಇರಬೇಕು ಅಂತ ಹೇಳಿದರೆ ನಮಗೆ ಬೇಕಾಗಿರುವಂಥದ್ದು ದಟ್ ಈಸ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಸೊ ಪೂರಕ ಆಹಾರ ನಮ್ಮ ಆಹಾರದಲ್ಲಿ ಸಿಗಬೇಕಿತ್ತು. ಸೊ ಅನ್ಫಾರ್ಚುನೇಟ್ಲಿ ಏನಾಗಿದೆ, ಇವತ್ತು ನಾವು ಸೇವನೆ ಮಾಡ್ತಿರೋಂಥ ಆಹಾರದಿಂದಾಗಿ ಅಂದರೆ ಕೆಮಿಕಲೈಸ್ಡ್ ಫುಡ್ ನಾವು ಕನ್ಸ್ಯೂಮ್ ಮಾಡ್ತಾ ಇರೋದ್ರಿಂದಾಗಿ ನಮಗೆ ಪ್ರಾಪರ್ ಆಗಿರುವಂಥ ನ್ಯೂಟ್ರಿಷನ್ ನಮ್ಮ ದೇಹಕ್ಕೆ ಸಿಗ್ತಾ ಇಲ್ಲ. ಹಾಗಿರೋದನ್ನ ಇವತ್ತು ನಮಗೆ ಬೇರೆ ಬೇರೆ ರೋಗಗಳು ಕೇಳಿಕ್ಕೆ ಸಿಗ್ತಾ ಇದೆ. ಸೊ ಇದಕ್ಕೇನಾದರೂ ಸೊಲ್ಯೂಷನ್ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ನಮ್ಮ ಸಂಸ್ಥೆ ಬೆಂಗಳೂರು ಬೇಸ್ಡ್ ಕಂಪನಿ, ಸೊ ಜಪಾನ್ ಟೆಕ್ನಾಲಜಿಯನ್ನು ಕ್ಲಬ್ ಮಾಡಿಕೊಂಡು ಸೊ ನಮ್ಮ ಸಂಸ್ಥೆ ಒಂದು ಸಪ್ಲಿಮೆಂಟ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಇದು ಬೇಸಿಕಲಾಗಿ ಯಾವ ಥರ ಅಂತ ಹೇಳಿದರೆ, ನಮಗೆ ಪರ್ಟಿಕ್ಯುಲರ್ ಒಂದು ರೋಗದ ಮೇಲೆ ಅಂತಲ್ಲ, ನಮ್ಮ ಕಂಪ್ಲೀಟ್ ಹೆಡ್ ತಲೆಯಿಂದ ಹಿಡಿದು ಕಾಲಿನ ಉಗುರು ತನಕ ನಮ್ಮ ಜೀವಕೋಶದ ಮೇಲೆ ವರ್ಕ್ ಮಾಡುವಂಥ 5 ಸಪ್ಲಿಮೆಂಟ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಿದೆ. ಎಸ್ಪೆಷಲಿ ಇದು ಕಾರ್ಡಿಯಾಕ್ ವೆಲ್ನೆಸ್ಸಿಗೆ ಸಪೋರ್ಟ್ ಮಾಡುವಂಥದ್ದು, ಆ್ಯಂಡ್ ಪ್ರಿವೆನ್ಷನ್ ಡಯಾಬಿಟಿಸಿಗೆ ಹೆಲ್ಪ್ ಮಾಡುವಂಥದ್ದು, ಆ್ಯಂಡ್ ವುಮೆನ್ಸ್ ಕೇರಿಗೆ ಸಪೋರ್ಟ್ ಮಾಡುವಂಥದ್ದು, ಆ್ಯಂಡ್ ಸ್ಕಿನ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಅದೇ ಥರ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಸಪೋರ್ಟ್ ಮಾಡ್ತಿರೋಂಥ 5 ಸಪ್ಲಿಮೆಂಟ್ಸನ್ನು ನಮ್ಮ ಸಂಸ್ಥೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಇದು ಯಾಕೆ ನಾವು ಅಂದರೆ ಯೂಸ್ ಮಾಡ್ತಿರೋದು ಅಂತ ಹೇಳಿದರೆ, ಹೆಲ್ತ್ ಚಾಲೆಂಜಸ್ ಬಂದ ನಂತರ ನಾವು ಹಾಸ್ಪಿಟಲ್ ಹೋಗಿ ಲಕ್ಷಗಟ್ಟಲೆ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಪ್ರಿವೆನ್ಷನ್ ಆಗಿ ಏನಾದರೂ ಮಾಡಬೇಕು ಅನ್ನೋಂಥ ಉದ್ದೇಶದಲ್ಲಿ ನಾವು ಈ ಮುಖಾಂತರ ತೊಗೊಂಬರ್ತಿದ್ವಿ. ಹಾಗಂತೇಳಿ ನಾವು ಯಾವುದೇ ಮೆಡಿಕಲ್ ಸೈನ್ಸಿಗೆ ಅಥವಾ ಹಾಸ್ಪಿಟಲಿಗೆ ನಾವು ಎಗೇನ್ಸ್ಟ್ ಆಗಿ ಮಾಡ್ತಾ ಇಲ್ಲ. ಇದು ಮಾಡ್ತಿರೋಂಥದ್ದು ಬಿಕಾಸ್ ಆಫ್ ಪ್ರಿವೆನ್ಷನ್, ಅಂದರೆ ಅವೇರ್ನೆಸ್, ಆರೋಗ್ಯದ ಅವೇರ್ನೆಸ್ಗೋಸ್ಕರ ನಾವು ಕೊಡ್ತಾ ಇರೋವಂಥದ್ದು. ಸೊ ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಕೂಡ ಪಡ್ಕೋಬೇಕು. ಆದಷ್ಟು ಪ್ರತಿಯೊಬ್ಬರು ಕೂಡ ನ್ಯಾಚುರಲಾಗಿ ನಮ್ಮ ಆರೋಗ್ಯವನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇವತ್ತು ಶಿವಮೊಗ್ಗದಲ್ಲಿ ಆಯೋಜನೆ ಮಾಡಿದ್ದೀವಿ. ಸೊ ಈ ನಮ್ಮ ಸಂಸ್ಥೆಯ ಪ್ರತಿಯೊಂದು ಉತ್ಪನ್ನಗಳು ಅಂದರೆ ಸಪ್ಲಿಮೆಂಟ್ಸ್ ಏನಿದೆ, ಇದರ ಆದಷ್ಟು ಉಪಯೋಗಗಳನ್ನು ಕೂಡ ನೀವು ಪಡ್ಕೊಳ್ಳಿ ಅಂತೇಳಿ ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೀನಿ. ಇಲ್ಲಿ ನಮ್ಮ ಸಂಸ್ಥೆ ಅಂತ ಹೇಳಿದ್ರೆ 5 ಸಪ್ಲಿಮೆಂಟ್ಸಲ್ಲಿ ನಾನಿಲ್ಲಿ 3 ನಿಮ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಫಸ್ಟ್ ಒನ್ ಈಸ್ ಐಪಲ್ಸ್ ಅಂತೇಳಿ. ಇದು ಸ್ಪೆಷಲಿ ಕಾರ್ಡಿಯಾಕ್ ವೆಲ್ನೆಸ್ ಆಗಿರ್ಬೋದು, ಆ್ಯಂಟಿ ಕ್ಯಾನ್ಸರ್ಸ್ ಆಗಿ ಪ್ರಿವೆನ್ಷನ್ ಹೆಲ್ತ್ ಬೆನಿಫಿಟ್ಸ್ ಕೊಡುವಂಥ ಸಪ್ಲಿಮೆಂಟ್ ಆಗಿರುತ್ತೆ. ಇದರ ಜೊತೆಗೆ 14 ಫ್ರೂಟ್ಸ್, ಅಂದರೆ ಮೇನ್ ಫ್ರೂಟ್ ಅಸೈ ಬೆರಿ ಜೊತೆ 14 ಫ್ರೂಟ್ಸ್ ಆ್ಯಂಡ್ ಬೆರೀಸನ್ನು ಹಾಕಿ ತಯಾರು ಮಾಡಿರುವಂಥದ್ದಾಗಿರುತ್ತೆ. ಸೊ ಇದು ಕೂಡ ಅಷ್ಟೇ ಓರಲ್, 1 ವರ್ಷದ ಮಕ್ಕಳಿಂದ ವಯಸ್ಸಿನವ್ರ ತನಕ ಯಾರು ಬೇಕಾದರೂ ಯೂಸ್ ಮಾಡುವಂಥದ್ದು. ಆ್ಯಂಡ್ ಸೆಕೆಂಡ್ ಬರುವಂಥದ್ದು ಐ ಕೇರ್ ಅಂತೇಳಿ, ಎಸ್ಪೆಷಲಿ ವುಮೆನ್ಸ್ ವೆಲ್ನೆಸ್ಗೋಸ್ಕರ, ಅಂದರೆ ಪ್ರಿವೆನ್ಷನ್ ಆಗಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಇವತ್ತು ಅವಶ್ಯಕತೆ ಇರುವಂಥ ಸಪ್ಲಿಮೆಂಟ್ ಅಂತ ಹೇಳ್ಬೋದು. ಇವತ್ತು ಪ್ರತಿಯೊಂದು ಮಹಿಳೆ ಕೂಡ ಒಂದಲ್ಲ ಒಂದು ಸಮಸ್ಯೆಗಳನ್ನು, 18 ವರ್ಷ ಮೇಲ್ಪಟ್ಟಂಥ ಮಹಿಳೆಯರು ಸಮಸ್ಯೆಗಳನ್ನು ಫೇಸ್ ಮಾಡ್ತಿದ್ದಾರೆ. ಸೊ ಅವರಿಗೇನಾದ್ರು ಸೊಲ್ಯೂಷನ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಪ್ಲಿಮೆಂಟನ್ನು ಇಂಟ್ರೊಡ್ಯೂಸ್ ಮಾಡಿರೋಂಥದ್ದು. ಇದು ಕೂಡ ಅಷ್ಟೇ ಹರ್ಬ್ಸ್ನ ಮುಖಾಂತರ ತಯಾರಾಗಿರುವಂಥದ್ದು. ಪೀಚ್ ಫ್ರೂಟ್ ಫ್ಲೇವರಲ್ಲಿ ಬರುತ್ತೆ. ಆಮೇಲೆ ಬೇರೆ ಬೇರೆ ಹರ್ಬ್ಸನ್ನೆಲ್ಲ ಆ್ಯಡ್ ಮಾಡಿ ತಯಾರು ಮಾಡಿರುವಂಥದ್ದು. ಆ್ಯಂಡ್ ಮೂರನೇದು ಬರುವಂಥದ್ದು ಪ್ರಿವೆನ್ಷನ್ ಡಯಾಬಿಟಿಸಿಗೆ ಇಂಟ್ರೊಡ್ಯೂಸ್ ಮಾಡಿರುವಂಥ ಕಾಫಿ. ಸೊ ಡೈಲಿ ನಾವು ನಮಗೆ ಶಿವಮೊಗ್ಗ ಅಥವಾ ಚಿಕ್ಕಮಗಳೂರು ಈ ಥರ ಸಿಟೀಸ್ ಜಾಸ್ತಿಯಾಗಿ ಕಾಫಿ ಲವರ್ಸ್ ಜಾಸ್ತಿ ಇರ್ತಾರೆ ಈ ಕಡೆ. ಸೊ ನಮ್ಮ ಸಂಸ್ಥೆ ಕೂಡ ಕೂರ್ಗಿನ ಕಾಫಿ ಬೀಜ ಸೆಲೆಕ್ಟ್ ಮಾಡಿಕೊಂಡು, ಅದೇ ಥರ ಏಕನಾಯಕನ ಬೇರು ಆಗಿರ್ಬೋದು, ಕಪಿಕಚ್ಚು ಅಂದರೆ ನಸ್ಗುನ್ನಿ ಬೀಜ ಅಂತ ಹೇಳಿದ್ರೆ ಇದನ್ನು ಆ್ಯಡ್ ಮಾಡಿ ತಯಾರು ಮಾಡಿರುವಂಥ ಒಂದು ಬ್ಯೂಟಿಫುಲ್ ಕಾಫಿ ಅಂತ ಹೇಳ್ತಾರೆ, ಐ ಕಾಫಿ. ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಪ್ರಿವೆನ್ಷನ್ ಡಯಾಬಿಟಿಸಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಅಂದರೆ ಇವತ್ತು ನಾವು ಕಾಫಿ ಕುಡಿಯೋದ್ರಿಂದ ನಾಳೆ ಬರುವಂಥ ಡಯಾಬಿಟಿಸನ್ನು ಬರ್ದಿರೋ ಥರ ನಮ್ಮನ್ನು ಪ್ರಿವೆಂಟ್ ಮಾಡೋದಕ್ಕೆ ತುಂಬ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಈ ಕಾಫಿಯಲ್ಲಿ ಕೆಫಿನ್ ಫ್ರೀ ಕಾಫಿಯಾಗಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಈ ಕಾಫಿ ಬೀಜ ಸೀಡ್ಸ್ ಏನಿದೆ 40 ಡಿಗ್ರಿ ಸೆಲ್ಸಿಯಸಲ್ಲಿ ಅಂದರೆ ಹೀಟಲ್ಲಿ ಸ್ಲೋ ರೋಸ್ಟಿಂಗ್ ಪ್ರಾಸೆಸಲ್ಲಿ ಮಾಡಿರೋದ್ರಿಂದ ಕೆಫಿನ್ ಕಂಟೆಂಟನ್ನು ನ್ಯೂಟ್ರಲೈಸ್ ಮಾಡಿಕೊಂಡು ಸೊ ಸೇಫಾಗಿ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಮೈಗ್ರೇನ್, ಗ್ಯಾಸ್ಟ್ರಿಕ್ ಈ ಥರ ಬೇರೆ ಬೇರೆ ಹೆಲ್ತ್ ಚಾಲೆಂಜಸ್ ಕೂಡ ತುಂಬ ಹೆಲ್ತ್ ಬೆನಿಫಿಟ್ ಕೊಡುವಂಥದ್ದು. ಹಾಗಂತೇಳಿ ಇದು ಯಾವುದು ಕೂಡ ರೋಗಕ್ಕೆ ಕೊಡುವಂಥ ಮೆಡಿಸಿನ್ಸ್ ಅಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇದೆಲ್ಲರೂ ಕೂಡ ನಮಗೆ ಆರೋಗ್ಯಕ್ಕೆ ಬೇಕಾಗಿರುವಂಥ ಪೂರಕ ಆಹಾರ ಅಂತ ಹೇಳ್ತೀವಿ. ಏನಂದರೆ ಸಪ್ಲಿಮೆಂಟ್ಸ್, ಕನ್ಸ್ಯೂಮೇಬಲ್ ಫುಡ್ ಸಪ್ಲಿಮೆಂಟ್ಸ್ ಅಂತ ಹೇಳುವಂಥದ್ದು. ಸೊ ಇದನ್ನು ಪ್ರತಿಯೊಬ್ಬರು ಇದರ ಯೂಸ್ ಮಾಡಿಕೊಂಡು ತಾವೆಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲ ಸಪ್ಲಿಮೆಂಟ್ಸ್ ಕೂಡ ನಮಗೆ ನಮ್ಮ ಆಲ್ ಓವರ್ ಕರ್ನಾಟಕ ಮಾತ್ರ ಅಲ್ಲದೆ
ಎಂಟೈರ್ ಇಂಡಿಯಾದಲ್ಲಿ ಕೂಡ ನಮಗೆ ಅವೈಲೇಬಲ್ ಇರುವಂಥದ್ದು. ಅದಷ್ಟೇ ಅಲ್ಲದೆ 26 ಕಂಟ್ರೀಸ್ಗಳಿಗೆ ಕೂಡ ನಮ್ಮ ಎಲ್ಲ ಸಪ್ಲಿಮೆಂಟ್ಸ್ ಕೂಡ ಎಕ್ಸ್ಪೋರ್ಟ್ ಆಗ್ತಿದೆ. ಕಳೆದ 13 ವರ್ಷದಿಂದ, ಅಂದರೆ ನಮ್ಮ ಸಂಸ್ಥೆ ಕಳೆದ 13 ವರ್ಷದಿಂದ ಈ ಸರ್ವಿಸನ್ನು ಮಾಡ್ತಾ ಇದೆ. ಸೊ ಈ ಒಂದು ಸಪ್ಲಿಮೆಂಟ್ಸನ್ನು ನೀವು ಕೂಡ ಶಿವಮೊಗ್ಗದ ಡಿಸ್ಟ್ರಿಕ್ನವರು ಕೂಡ ನೀವು ಪಡ್ಕೋಬೇಕು ಅಂತ ಹೇಳಿದರೆ, ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಪ್ರಮೋಟರ್ ಕೂಡ ಇದ್ದಾರೆ, ಶುಭಾ ಮೇಡಮ್ ಅಂತ ಇದ್ದಾರೆ, ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಶುಭಾ ಅಂತ, ಶಿವಮೊಗ್ಗದಿಂದ. ವಿನೋಬ್ ನಗರ ಪೊಲೀಸ್ ಚೌಕಿಯಲ್ಲಿದೆ ನಮ್ಮ ಶಾಪ್ ಬಂದು, ವೆಂಕಟೇಶ್ ಬುಕ್ ಹೌಸ್ ಅಂತ. ನನಗೆ ಆ್ಯಕ್ಚುಲಿ 20 ವರ್ಷದ ಹಿಂದೆ ರೈಟ್ ಕಣ್ಣು ನಂದು ರೆಟಿನಾ ಅಟ್ಯಾಚ್ ಆಗಿಬಿಟ್ಟು ಫುಲ್ ಕಂಪ್ಲೀಟ್ ಡೆಡ್ ಆಗಿತ್ತು. ನನಗೆ ಒಂದು 5 ಮಂತ್ಸ್ ಬ್ಯಾಕು ಮಂಜುಳಾ ಶೆಟ್ಟಿ ಮ್ಯಾಮ್ ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿದರು. ಅಂದರೆ ಹೀಗೆ ಗೊತ್ತಾಯಿತು ನನಗೆ ಐಪಲ್ಸ್ ಉಂಟು, ಇದರಿಂದ ತುಂಬ ಚೆನ್ನಾಗಾಗುತ್ತೆ ಅಂತ. ಇಲ್ಲ ಸುಮಾರು ಪ್ರಾಡಕ್ಟ್ಸ್ ಇರುತ್ತೆ, ಟ್ರೈ ಮಾಡೋದು ಬೇಡ ಅಂತ ಮಾಡ್ಕೊಂಡು ಇದು ಮಾಡಿದ್ವಿ. ಬಟ್ ಐಪಲ್ಸ್ ನಾನು ಇದು ಯೂಸ್ ಮಾಡ್ದಂಗಿಂದ ನಂದು 20 ವರ್ಷದ ಕಣ್ಣು ಏನಿತ್ತಲ್ಲ ಅದು ಫುಲ್ಲು ಕ್ಲಿಯರಾಗಿ ನನಗೆ ಕಾಣಿಸ್ತಾ ಇದೆ. ಈಗ ನಾರ್ಮಲ್ ಆಗಿದೆ. ನಾನು 2 ಕಣ್ಣಿಂದನೂ ಚೆನ್ನಾಗಿ ನೋಡ್ತಾ ಇದ್ದೀನಿ. -25 ಇತ್ತು ನನಗೆ ಗ್ಲಾಸಸ್ಸು, ಈಗ -5 ಬಂದು ನಿಂತಿದೆ. ತುಂಬ ಚೆನ್ನಾಗಿದೆ. 13 ಇಯರ್ಸಿಂದ ಈ ಕಂಪ್ನಿ ರನ್ ಆಗ್ತಿದೆ. ನಾನು ಜಾಯ್ನ್ ಆಗಿ ಬರೀ 5 ಮಂತ್ಸ್ ಆಗಿದೆ. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಮಂಜುಳಾ ಶೆಟ್ಟಿ ಅಂತ, ಕಾರ್ಕಳದಿಂದ. ಸೊ ಈ ಒಂದು ಇಂಡಸ್ಟ್ರಿ ವಿವಾ ಅಂತ ನನಗೆ ನನ್ನ SV ಸರ್ ಅಂತೇಳಿ ನನಗೆ ಮಂಗಳೂರಿಂದ ಪರಿಚಯ ಮಾಡಿಕೊಟ್ಟಿದ್ರು ಈ ಪ್ರಾಡಕ್ಟ್ ಬಗ್ಗೆ. ಅಂದರೆ ಈ ಪ್ರಾಡಕ್ಟ್ ಅಂತ ಹೇಳಿದರೆ ಇದು ಐಪಲ್ಸ್ ಮತ್ತು ಐ ಗ್ಲೋ ಅಂತೇಳಿ. ಯಾಕೆಂದರೆ ನಾನು ಬೈ ಬರ್ತಿಂದ ಸೋರಿಸಿಸ್ ಪ್ರಾಬ್ಲಮಿಂದ ಸಫರ್ ಆಗ್ತಾಯಿದ್ದೆ. ನನ್ನ ಪ್ರಾಬ್ಲಮ್ ಯಾರಿಗೂ ಹೇಳಕ್ಕೆ ಸಾಧ್ಯ ಇಲ್ಲ. ಸೊ ತುಂಬ ಮೆಡಿಸಿನ್ ಮಾಡಿದ್ದೆ, ಅಂದರೆ ಸ್ಕಿನ್ ಸ್ಪೆಷಲಿಸ್ಟ್ ಮಂಗಳೂರಿನಲ್ಲಿರುವಂಥ ಪ್ರತಿಷ್ಠಿತ ಹಾಸ್ಪಿಟಲ್ ಇರ್ಬೋದು. ನಾನು ಫೈನಲಿ ಮಾಡಿರೋ ಮೆಡಿಸಿನ್ ಅಂತ ಹೇಳಿದ್ರೆ ಉಡುಪಿ ಸುಭಾಷ್ ಕೆನೆಯಿಂದ. ಸೊ ನನಗೆ ಡಾಕ್ಟ್ರು ಹೇಳಿದ ಇಷ್ಟೇ, ಯಾವ ತನಕ ನೀವು ಜೀವದಲ್ಲಿ ಅಂದರೆ ಉಸಿರಾಟ ನಮ್ಮದು ಇರ್ತದೋ ಅಲ್ಲಿ ತನಕ ಈ ಪ್ರಾಬ್ಲಮ್ ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತ. ಬಟ್ ನನಗೆ ಫೈನಲಿ ಮೆಡಿಸಿನ್ ಜೊತೆ ನಾನು ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅವ್ರು ಹೇಳಿದ ರೀತಿಯಲ್ಲಿ. ಸೊ ನನಗೆ ಬಂದಿರೋ ರಿಸಲ್ಟ್ ಅಂತ ಹೇಳಿದರೆ, ನನಗೆ ಫಸ್ಟಿಗೆ ನನ್ನ ಬಾಡಿಯಲ್ಲಿರುವಂಥ ಏನು ಸ್ಕಿನ್ ಡಿಸೀಸಸ್ ಇತ್ತು, ಅಂದರೆ ಗಾಯಗಳಾಗ್ತಾ ಇತ್ತು, ಅದು ಸ್ವೆಡ್ ಆಗ್ತಾ ಇತ್ತು. ಸೊ ಈ ಗಾಯಗಳಾಗೋದನ್ನು ಕಡಿಮೆ ಆಗ್ತು, ಸ್ವೆಡ್ ಆಗೋದು ಕಡಿಮೆ ಆಗ್ತಾ ಬಂತು. ಫುಲ್ ಬಾಡಿಗೆ ಇಚ್ಚಿಂಗ್ ಇತ್ತು, ಈ ಇಚ್ಚಿಂಗ್ ಕೂಡ ಕಡಿಮೆ ಆಗ್ತಾ ಬಂತು. ಸೊ ಇದನ್ನು ಕಂಡು ಹಿಡಿದಾಗ ನನಗೆ ಈ ಫೀಲಿಂಗ್ ಬಂದಾಗ ನಾನು ಅದನ್ನೊಂದು ಕೋರ್ಸ್ ಕಂಪ್ಲೀಟ್ ಮಾಡಬೇಕಂತ ನಾನು ಡಿಸೈಡ್ ಮಾಡಿದೆ. ಹಾಗೆ ಮಾಡ್ತಾ ಮಾಡ್ತಾ ನನಗೆ ಆ್ಯಕ್ಚುಲಿ ಈ ಸಮಸ್ಯೆಯಿಂದಲೇ ನನಗೆ ಅಸ್ತಮಾ ಪ್ರಾಬ್ಲಮ್ ಕೂಡ ಇತ್ತು. ಅದು ಕೂಡ ನನಗೆ ದೇವ್ರ ದಯೆಯಿಂದ ಕರೆಕ್ಟ್ ಆಗ್ತಾ ಬಂತು. ನನಗೆ ರೈಟ್ ಸೈಡ್ ಅಂದರೆ ನರದ ಸಮಸ್ಯೆ ಅಂತ ಹೇಳ್ತಾರೆ, ಸೊಂಟದಿಂದ ಈ ಒಂದು ಬಲಕಾಲು ನನಗೆ ಅಂದರೆ ಸ್ವಲ್ಪ ಹೆಜ್ಜೆ ಮುಂದೆ ಹೋದಾಗ ಪ್ರಜ್ಞೆ ಆಗುವಂಥದ್ದು ಈ ಥರ ಇತ್ತು. ಸೊ ಸೆನ್ಸೇಷನ್ ಕರೆಕ್ಟಾಗಿ ಇರಲಿಲ್ಲ, ಮಲಗುವಾಗ ತಿರುಗಿ ಮಲಗಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಒಂದು ಪ್ರಾಬ್ಲಮ್ ಐಪಲ್ಸ್ ಯಾವಾಗ ನಾನು ಯೂಸ್ ಮಾಡಿದ್ನ ನನಗೆ ಅದು ಕೂಡ ಕಡಿಮೆ ಆಗ್ತಾ ಬಂತು. ಫೈನಲಿ ನಾನು ಕಂಪ್ಲೀಟಾಗಿ ನಾರ್ಮಲ್ ಆದೆ. ನನಗೆ ಇನ್ನೊಂದು ಹೇಳಲೇಬೇಕಿತ್ತು ಅಂತ ಹೇಳಿದರೆ, ಈ ಒಂದು ಮೆಡಿಸಿನ್ ಪವರಿಂದ ನನಗೆ ಡಾಕ್ಟರ್ ಆಲ್ಮೋಸ್ಟ್ ಹೇಳಿದರು, ನನಗೆ ಮಂತ್ಲಿಯಲ್ಲಿ ತುಂಬ ಇರೆಗ್ಯುಲರ್ ಪೀರಿಯಡ್ಸ್ ಇತ್ತು, ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ಮು. ಸೊ ನನಗೆ ಇದರಲ್ಲೂ ಈ ಒಂದು ಪ್ರಾಡಕ್ಟಲ್ಲಿ ನನಗೆ ಅದು ಕೂಡ ಸೊಲ್ಯೂಷನ್ ಆಗಿ ಸಿಕ್ತು. ಯಾಕಂದರೆ ನನಗೆ 3-4 ಮಂತ್ಗೊಂದ್ಸಲ ಪೀರಿಯಡ್ಸ್ ಆಗ್ತಾಯಿತ್ತು, ಹೆವಿ ಬ್ಲೀಡಿಂಗ್ ಇತ್ತು, ಸ್ಟಮಕ್ ಪೇಯ್ನ್ ಎಲ್ಲ ತುಂಬ ಇತ್ತು. ಆ ಟೈಮಲ್ಲಿ ನಾನು ಈ ಒಂದು ಐಪಲ್ಸ್ ಜೊತೆ ನಾನು ಈ ಒಂದು ಐ ಕೇರ್ ಅಂತ ಹೇಳಿದರೆ, ಇದರಲ್ಲಿ ಹನುಮಫಲ, ಹಲವು ಮಕ್ಕಳ ತಾಯಿ ಬೇರು, ನೆಲ್ಲಿಕಾಯಿ, ಬ್ರಾಹ್ಮಿ, ಶತಾವರಿ, ಗೋಂದು ಇಂಥ ಒಂದು ಅಂಶ ಇರೋ ಕಾರಣ ನನ್ನ ಬಾಡಿಗೆ ಇದು ಸೆಟ್ ಆಗ್ಬೋದು ಅಂತೇಳಿ ನಾನು ಇದನ್ನು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. 30 ml ಮಾರ್ನಿಂಗ್ ಎಂಟಿ ಸ್ಟಮಕ್ ಆ್ಯಂಡ್ 30 ml ಬಿಫೋರ್ ಡಿನ್ನರ್. ಸೊ ಹೀಗೆ ಯೂಸ್ ಮಾಡ್ತಾ ಬಂದಾಗ ನನಗೇನು ಹೆವಿ ಫ್ಲೋ ಇತ್ತು ಅದು ಕಡಿಮೆ ಆಯಿತು. ಅಂದರೆ ವಿದಿನ್ 2 ಮಂತ್ ನಂತರ ನನಗೆ ರಿಸಲ್ಟ್ ಗೊತ್ತಾಗಿದ್ದು. ಸ್ಟಾರ್ಟಿಂಗಲ್ಲಿ ಐಕೆ ಯೂಸ್ ಮಾಡಿದಾಗ ಗೊತ್ತಾಗಲಿಲ್ಲ. 2 ಮಂತ್ ನಂತರ ನನಗೆ ಕಡಿಮೆ ಆಗ್ತಾ ಬಂತು. ನೆಕ್ಸ್ಟ್ 2 ಮಂತ್ನ ಪೀರಿಯಡ್ಸಲ್ಲಿ ಸ್ಟಮಕ್ ಪೇನ್ ಕಡಿಮೆ ಆಗ್ತಾ ಬಂತು, ಫ್ಲೋ ಎಲ್ಲ ಸ್ವಲ್ಪ ನಾರ್ಮಲ್ ಆಗಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ನನಗೆ ಏನು ನನ್ನ ಬಾಡಿಯಲ್ಲಿ ಯೂಟ್ರಸಲ್ಲಿ ಸಿಸ್ಟ್ ಆಗಿದೆ ಅಂತ ಡಾಕ್ಟ್ರು ಹೇಳಿದರು. ಈ ಸಿಸ್ಟ್ ಅನ್ನೋದು ಕಂಪ್ಲೀಟಾಗಿ ನನ್ನ ಬಾಡಿಯಿಂದ ಕರೆಗೆ ಹೋಯಿತು. ಇದು ಗೊತ್ತಾಗಿದೆ, ನನಗೆ ರಿಪೋರ್ಟ್ ಗೊತ್ತಾಗಿದೆ ಅಂತ ಹೇಳಿದರೆ ಇಲ್ಲಿ ಆದರ್ಶ್ ಹಾಸ್ಪಿಟಲ್ ಡಾಕ್ಟರ್ ದಮಯಂತಿ ಅವರಿಂದ ಗೊತ್ತಾಗಿದ್ದು. ಯಾಕೆಂದರೆ ನನಗೆ ಯೂಟ್ರಸ್ ತೆಗಿಲೇಬೇಕು. KMCಯಲ್ಲಿ ನನಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಕೂಡ ಆಗಿತ್ತು, ಡಾಕ್ಟರ್ ಕಾಮತ್ ಸರ್ ಅಂತೇಳಿ. 80,000 ಬೇಕಂತಾನೆ ಹೇಳಿದರು. ಬಟ್ ಇವತ್ತಿಗೆ ದೇವರ ದಯೆಯಿಂದ ಈ ಒಂದು ಐ ಕೇರ್ ಪ್ರಾಡಕ್ಟನ್ನು ಯೂಸ್ ಮಾಡಿ ನಾನು ಯೂಟ್ರಸ್ ಅಂತ ತೆಗೆಯದೆ 3.5 ವರ್ಷ ಆಯಿತು. ಈ ವಂಡರ್ಫುಲ್ ಪ್ರಾಡಕ್ಟನ್ನು ನನಗೆ ಕೊಟ್ಟಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಎಸ್ ಸರ್, ನಿಮಗೆ ನಮ್ಮ ಈ ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ಏನು ಬೆನಿಫಿಟ್ಸ್ ಬಂದಿದೆ, ನಿಮ್ಮ ಹೆಸರು ಆ್ಯಂಡ್ ಡೀಟೇಲ್ಸನ್ನು ಶೇರ್ ಮಾಡ್ಕೊಂಡು ನಿಮ್ಮ ರಿಸಲ್ಟನ್ನು ಹೇಳ್ಬೋದಾ? ನನ್ನ ಹೆಸರು ಮೊಹಮ್ಮದ್ ರಫಿ ಅಂತ ಹೇಳಿ. ನನ್ನ ಕೆಲಸ ಕಾರ್ಪೆಂಟ್ರು. ಬಟ್ ನನಗೆ ಒಂದು ಹೆಚ್ಚು ಕಡಿಮೆ ಒಂದು 4 ವರ್ಷದಿಂದ ಶುಗರ್ ಇತ್ತು. ಶುಗರು, ಆಮೇಲೆ BP,
ಎಲ್ಲ ಇತ್ತು. ನಮಗಿಲ್ಲಿ ಡಾಕ್ಟ್ರ್ ಹತ್ರ ಹೋಗಿ ಹೋಗಿ ತುಂಬ ಬೇಜಾರಾಗಿತ್ತು. ಏನದು ಬ್ಲಡ್ ತೆಗಿತಾರೆ, ಚೆಕ್ ಮಾಡಬೇಕು, ಅದು ಸಮಸ್ಯೆ ಭಾಳನೇ ಇತ್ತು. ಆಮೇಲೆ ಏನಾಯಿತು, ಇದ್ದಕ್ಕಿದ್ದಂಗೆ ನಮ್ಮ ಶುಭಾ ಮೇಡಮ್ ಅವರು ಶಿವಮೊಗ್ಗದಲ್ಲಿ ಸಿಕ್ಕರು. ಸಿಕ್ಕಾಗ ಹೀಗೆ ಮಾತಾಡ್ತಾ ಪರಿಚಯ ಆಯಿತು. ಹಿಂಗೆ ಒಂದು ಪ್ರಾಡಕ್ಟ್ ಇದೆ, ಅದನ್ನು ಯೂಸ್ ಮಾಡಿ ನೋಡಿ, ನಿಮಗೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆದರೆ ಯೂಸ್ ಮಾಡಿ, ಇಲ್ಲಾಂದರೆ ಹೇಳಿಬಿಡಿ ಅಂತ ಹೇಳಿದ್ರು. ಬಟ್ ನಾನು ತಗೊಂಡು ಹೆಚ್ಚು ಕಡಿಮೆ ಒಂದು ತಿಂಗಳಾಗಿಲ್ಲ, ಅಷ್ಟರೊಳಗಡೆ ಒಂದು ಮೀಡಿಯಮ್ಮಾಗಿ ಸ್ಲೋ ಆಗಿ ಶುಗರು ನಾರ್ಮಲಿಗೆ ಬರ್ತಾಯಿದೆ. ಬಟ್ ಆರೋಗ್ಯದಲ್ಲಿ ಚೈತನ್ಯ, ಒಂಥರ ಏನೋ ಚೈತನ್ಯ ಇದೆ. ಎಸ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಓಕೆ ನಾನು ಇನ್ನೂ ಮುಂದೇನೂ ಯೂಸ್ ಮಾಡಬೇಕು ಅನ್ನೋ ಅಪೇಕ್ಷೆ ಇದೆ. ಓಕೆ, ಅಷ್ಟರ ಮಟ್ಟಿಗೆ ಹೇಳ್ಬೋದು. ಓಕೆ ಸರ್, ನಮಗೆ ಈ ಪ್ರಾಡಕ್ಟ್ನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ನಿಮಗೆ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು? ಸೊ ನನಗೆ ಮೇನ್ಲಿ ವೆರಿಕೋಸ್ ಪ್ರಾಬ್ಲಮ್ ಇತ್ತು. ಸೊ ವೆರಿಕೋಸ್ ಪ್ರಾಬ್ಲಮ್ ಎಲ್ಲ ನಂದು ತುಂಬ ಜಾಸ್ತಿ ಖರ್ಚು ಮಾಡಿ ನಾನು ಸ್ಟಾಕಿಂಗ್ಸ್ ಎಲ್ಲ ಹಾಕ್ಕೊಂಡು ಓಡಾಡೋ ಪರಿಸ್ಥಿತಿ ಇತ್ತು. ನಿಲ್ಲಕ್ಕೂ ಕಷ್ಟ ಆಗ್ತಿತ್ತು. ಸೊ ಎಲ್ಲ ಕಂಟ್ರೋಲಿಗೆ ಬಂದಿದೆ, ಇವಾಗ ನಾರ್ಮಲಾಗಿ ಬಂದಿದೆ. ಮತ್ತು ನನಗೆ ಶುಗರ್ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗಿತ್ತು. ಸೊ ಅದು ಕೂಡ ಶುಗರು ನಿಲ್ಲಾಗಿ ನಾರ್ಮಲ್ ಆಗಿದೆ. ಸೊ ಎಲ್ಲರಿಗೂ ಸಜೆಸ್ಟ್ ಮಾಡೋದೇನಪ್ಪ ಅಂತಂದರೆ, ಎಲ್ಲರೂ ಇದನ್ನು ತಗೊಳ್ಳಿ ಅಂತ. ಎಸ್, ಎಲ್ಲರೂ ಯೂಸ್ ಮಾಡ್ಬೋದು. ಎಲ್ಲ ವಯಸ್ಸಿನವ್ರಿಗೂ ಚೆನ್ನಾಗಿದೆ. ಮಕ್ಕಳಿಂದನೂ ತಗೊಳ್ಬೋದು, ಏಜ್ಡ್ ಪರ್ಸನ್ಸು ಎಲ್ಲ ಯಾರು ಬೇಕಾದ್ರೂ ತಗೊಳ್ಬೋದು.